ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಶಿರಡಿಗೆ ಬಂದಿದ್ದೀವಿ. ನಾಳೆ ನನ್ನ ಮಗಳ ಬರ್ತಡೇ ಇದೆ. ಬರ್ತಡೇಗೋಸ್ಕರ ಅಂತ ಶಿರಡಿಗೆ ಬಂದಿದ್ದೀವಿ. ನಿನ್ನಿನ ವಿಡಿಯೋದಲ್ಲಿ ನಮ್ಮ ಪಯಣ ಹೇಗಿತ್ತು, ಊರಿಂದ ಶಿರಡಿಗೆ ಹೇಗೆಲ್ಲ ಬಂದ್ವಿ ಅಂತ ನಿನ್ನಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಒಂದು ಸಾರಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನಿನ್ನಿನ ವಿಡಿಯೋ ಕೂಡ ನೋಡಬೇಕು ನೀವು. ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತಂದರೆ, ನಾವು ಯಾವ ಥರದ ರೂಮ್ ಮಾಡಿದ್ದೀವಿ, ರೂಮ್ ಹೇಗಿದೆ, ಮತ್ತು ನಾಳೆ ಬರ್ತಡೇಗೋಸ್ಕರ ಶಿರಡಿಯಲ್ಲಿ ಯಾವ್ಯಾವ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ, ಪೂಜೆಗೋಸ್ಕರ ಯಾವ ಟಿಕೆಟ್ ಸಿಗುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ. ನಾವು ಅಂದ್ಕೊಂಡಿದ್ದೀವಿ ಕಾಕಡ ಆರತಿ ಮಾಡಿಸ್ಬೇಕು, ಮತ್ತು ಸಾಯಿಬಾಬಾಗೆ ಅಭಿಷೇಕ ಮಾಡಿಸ್ಬೇಕು, ಸತ್ಯನಾರಾಯಣ ಪೂಜೆ ಹೇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಟಿಕೆಟ್ ಕೌಂಟ್ರಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ್ಯಾವ ಟಿಕೆಟ್ ಸಿಗುತ್ತೆ, ನಾವು ಯಾವ್ಯಾವ ಪೂಜೆ ಮಾಡಿಸ್ಬಹುದು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ನಾವು ಶಿರಡಿಯಲ್ಲಿ ದೇವಸ್ಥಾನ ಪಕ್ಕನೇ ಇರೋ ಹೋಟೆಲಲ್ಲಿ ಇದ್ದೀವಿ. ನಾವು ಪ್ರತಿ ವರ್ಷವೂ ಇದೇ ಹೋಟೆಲ್ಗೆ ಬರ್ತೀವಿ. ಹಾಗಾಗಿ ಅಲ್ಲಿರೋರೆಲ್ಲ ಪರಿಚಯ ಇದ್ದಾರೆ. ಹೋಟೆಲಲ್ಲಿರೋ ರೂಮ್ಗಳೆಲ್ಲ ರಿಪೇರಿ ಮಾಡಿಸಿದ್ದಾರೆ ಮತ್ತು ಲೈಟಿಂಗ್ಸ್ ಹಾಕ್ಸಿದ್ದಾರೆ. ಹಾಗಾಗಿ ರೂಮ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು. ಇದೇ ನೋಡಿ ನಾವು ಉಳ್ಕೊಂಡಿರೋ ರೂಮು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಬೆಂಗಳೂರಿಂದ ಶಿರಡಿ ಲಾಂಗ್ ಜರ್ನಿ ಇದೆ, ಹಾಗಾಗಿ ತುಂಬ ಸುಸ್ತಾಗ್ತಾ ಇತ್ತು. ನಿನ್ನೆ ಸಾಯಂಕಾಲ ಟ್ರೈನಿಗೆ ಕೂತ್ಕೊಂಡಿದ್ದೀವಿ. ಇವತ್ತು ಮಧ್ಯಾಹ್ನ ಶಿರಡಿಗೆ ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಫ್ರೆಶ್ ಅಪ್ ಆಗಿ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಯಾಕಂತಂದರೆ ನಾಳೆ ಪೂಜೆ ಮಾಡಿಸೋಕ್ಕೆ ಟಿಕೆಟ್ ತೆಗ್ಸೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಅಭಿಷೇಕ ಮಾಡಿಸ್ತೀವಿ ನಾಳೆ ಸಾಯಿಬಾಬಾಗೆ. ಅಭಿಷೇಕ ಮಾಡಿಸ್ಬೇಕು ಅಂದರೆ ಮೊದಲೇ ಟಿಕೆಟ್ ತೆಗೆಸ್ಬೇಕು. ನೋಡೋಣ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ. ಒಂದಿನಕ್ಕೆ ಇಂತಿಷ್ಟು ಅಂತೇಳಿ ಬುಕ್ಕಿಂಗ್ ಇರುತ್ತೆ. ಬುಕ್ಕಿಂಗ್ ಏನಾದರೂ ಮುಗಿದೋಗಿದ್ರೆ ಸಿಗಲ್ಲ, ಇಲ್ಲಾಂದರೆ ಸಿಗುತ್ತೆ. ನಾವು ಹೋಟೆಲಿಂದ ಹೊರಗಡೆ ಬಂದ ತಕ್ಷಣವೇ ಇಲ್ಲೊಂದು ದೇವಸ್ಥಾನ ಇದೆ. ಇದು ಲಕ್ಷ್ಮೀ ದೇವಸ್ಥಾನ ಇದೆ. ಲಕ್ಷ್ಮೀ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ಸಾಯಿಬಾಬಾ ದೇವಸ್ಥಾನ ಇದೆ. ನಾವು ಬೆಂಗಳೂರಿಂದ ನಾನು, ನಮ್ಮ ಯಜಮಾನ್ರು, ನನ್ನ ತಮ್ಮ, ನನ್ನ ಮಗಳು 4 ಜನ ಬಂದಿದ್ದೀವಿ. ವಾವ್, ಶರ್ಟ್ ಚೆನ್ನಾಗಿ ಕಾಣಿಸ್ತದೆ, ಟೀ ಶರ್ಟ್ ಚೆನ್ನಾಗಿ ಕಾಣಿಸ್ತದೆ. ಪ್ರತಿ ವರ್ಷ ನನ್ನ ಮಗಳ ಬರ್ಡೇಗೆ ಶಿರಡಿಗೆ ಬರೋದು ರೂಢಿ ಆಗಿಬಿಟ್ಟಿದೆ. ಶಿರಡಿಲೇ ಮಾಡ್ತಾಯಿದ್ದೀವಿ. ಈ ವರ್ಷ 5ನೇ ವರ್ಷದ ಬರ್ತಡೇ. ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ? ನಿಮ್ಮ ಮಗಳು 5 ವರ್ಷದವಳು ಆದ್ಲಲ್ಲ ಅಂತ ಏನು ಅನ್ನಿಸ್ತು? ಇವನು ನನ್ನ ತಮ್ಮ ಫ್ರೆಂಡ್ಸ್. ಇವನಿಗೆ ಮಾತು ಬರಲ್ಲ. ಇವರು ನಮ್ಮ ಯಜಮಾನ್ರು, ಇವ್ರ ಮಾತೇ ನಿಲ್ಲಿಸಲ್ಲ. ಇವರಿಬ್ಬರ ಮಧ್ಯೆ ನನಗೆ ಮಾತಾಡೋಕ್ಕೆ ಬಿಡಲ್ಲ. ಇಲ್ಲಿ ನನ್ನ ಮಗಳು ಕನ್ಫ್ಯೂಸಲ್ಲಿದ್ದಾಳೆ. ಏನು ಮಾತಾಡೋದು ಕಲಿಲ್ಲ ಅಥವಾ ಮಾತಾಡೋದು ಬೇಡವಾ ಅಂತ ಕನ್ಫ್ಯೂಸಲ್ಲಿದ್ದಾಳೆ. ಇದೆಲ್ಲ ದೇವಸ್ಥಾನ ಸುತ್ತಮುತ್ತ ಇರೋ ಆವರಣ. ಇವಾಗ ಬೇಸಿಗೆ ಆಗಿರೋದ್ರಿಂದ ಬಂದ ಭಕ್ತಾದಿಗಳಿಗೆ ಬಿಸಿಲು ಹತ್ತಬಾರ್ದು, ಕಾಲು ಸುಡಬಾರ್ದು ಅಂತ ಟೆಂಟ್ ಹಾಕಿದ್ದಾರೆ ಮೇಲೆಲ್ಲ. ನಾವು ದೇವಸ್ಥಾನ ಪಕ್ಕನೇ ಏನಕ್ಕೆ ರೂಮ್ ಮಾಡ್ತೀವಿ ಅಂತಂದರೆ, ನಮ್ಗೆ ಯಾವಾಗ ಬೇಕೋ ಆವಾಗೆಲ್ಲ ನಡ್ಕೊಂಡು ದೇವರ ಹತ್ರ ಬಂದು ದರ್ಶನ ತೊಗೊಂಡು ಹೋಗ್ಬೋದು ಅಂತಲೇ ನಾವು ದೇವಸ್ಥಾನ ಪಕ್ಕನೇ ರೂಮ್ ಮಾಡ್ತೀವಿ ಯಾವಾಗಲೂ. ನೋಡಿ, ಇದೇ ಕೌಂಟ್ರು ಟಿಕೆಟ್ ತೊಗೊಳ್ಳೋದು. ಫ್ರೆಂಡ್ಸ್, ನಾವು ಕಾಕಡ ಆರತಿ ಮಾಡಿಸೋಣ ಅಂತ ಟಿಕೆಟ್ ತೊಗೊಳಕ್ಕೆ ಬಂದಿದ್ವಿ. ಕಾಕಡ ಆರತಿಗೆ ಆನ್ಲೈನ್ ಟಿಕೆಟ್ ಮಾಡಿಸ್ಬೇಕಂತೆ, ಇಲ್ಲ ಆಫ್ಲೈನ್ ಸಿಗಲ್ವಂತೆ. 1 ತಿಂಗಳು ಮುಂಚೆನೇ ಬುಕ್ಕಿಂಗ್ ಆಗಿರುತ್ತಂತೆ. ಇವಾಗ ನಾವು ಅಭಿಷೇಕ ಮಾಡ್ಸೋಕ್ಕೆ ಟಿಕೆಟ್ ತೊಗೊಂಡಿದ್ದೀವಿ. ಅಭಿಷೇಕ ಮತ್ತು ಸತ್ಯನಾರಾಯಣ ಪೂಜೆಗೆ ಇಲ್ಲಿ ಸಿಗುತ್ತಂತೆ ಯಾವಾಗ ಬೇಕೋ ಆವಾಗ. ಆದರೆ ಕಾಕಡ ಆರತಿ, ಮಧ್ಯಾಹ್ನದ ಆರತಿ ಟಿಕೆಟ್ ಬೇಕು ಅಂದರೆ 1 ತಿಂಗಳು ಮುಂಚೆ, 2 ತಿಂಗಳು ಮುಂಚೆ ಆನ್ಲೈನ್ ಬುಕ್ ಮಾಡಿದ್ರೆ ಮಾತ್ರ ಟಿಕೆಟ್ ಸಿಗುತ್ತಂತೆ. ನಿಜ ಹೇಳ್ತೀನಿ ಸ್ನೇಹಿತರೆ, ನಾನು ಮನಸ್ಸು ಮುಟ್ಕೊಂಡು ಹೇಳ್ತೀನಿ. ಶಿರಡಿಯಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. 2 ರೂಪಾಯಿಗೆ ಟೀ, 3 ರೂಪಾಯಿಗೆ ಹಾಲು, 10 ರೂಪಾಯಿಗೆ ಮಿನರಲ್ ವಾಟರ್ ಸಿಗುತ್ತೆ. ದುಡ್ಡು ಇರೋರು ಬಂದು ದೊಡ್ಡ ದೊಡ್ಡ ಹೋಟೆಲಲ್ಲಿ ಉಳಿದು ಹೋಗ್ಬೋದು. ದುಡ್ಡು ಇಲ್ಲದೆ ಇರೋರು ಬಂದು ದೇವಸ್ಥಾನ ಕಡೆಯಿಂದ ರೂಮ್ಗಳಿದೆ, ದೇವಸ್ಥಾನ ಕಡೆಯಿಂದ ಪ್ರಸಾದ ಸಿಗುತ್ತೆ, ದೇವಸ್ಥಾನ ಕಡೆಯಿಂದ ಟೀ, ಕಾಫಿ ಎಲ್ಲ ಸಿಗುತ್ತೆ. ದುಡ್ಡು ಇರೋರು ಬಂದು ಉಳಿದು ಹೋಗ್ಬೋದು. ದುಡ್ಡು ಇಲ್ಲದೆ ಇರೋರು ಬಂದು ಆರಾಮಾಗಿ ಭಕ್ತಿಯಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ಶಿರಡಿಯಲ್ಲಿ ಉಳಿದು ಹೋಗ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.